ದಲಿತರಿಗೆ ಬೇರೆ ಲೋಟ ಇಟ್ಟಿದ್ದಾರೆ, ಸ್ವರ್ಣರಿಗೆ ಬೇರೆ ಲೋಟ ಇಟ್ಟಿದ್ದಾರೆ. 75 ವರ್ಷ ಆಯ್ತು. ನಾನು ಅವ್ರಿಗೆ ಕೇಳೋರು ಹೇಳೋದು ಬ್ರಾಹ್ಮಣರಿಗೆ, ನೀನು ದೇವರಿಗೆ ಅರ್ಜಿ ಹಾಕಿದ್ದೇನಪ್ಪ ಈ ಜಾತಿಯಲ್ಲಿ ಹುಟ್ಟಿಸು ಅಂತ ಹೇಳು. ಅಂತ ವ್ಯವಸ್ಥೆ ಅಂದ್ರೆ ನಾವು ಅರ್ಜಿ ಹಾಕ್ತಾ ಇದ್ವಿ ನಮಗೆ ಇದೇ ಜಾತಿಯಲ್ಲಿ ಹುಟ್ಟಿಸು ಅಂತ. ಹುಟ್ಟು ಸ್ವಾಭಾವಿಕ. ಆದ್ರೆ ದುರ್ದೈವ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಈಗ ನಾನು ಮಂತ್ರಿ ಆಗ್ಬೇಕು ಅಂದ್ರೆ ಕೇಂದ್ರದಲ್ಲಿ 24 ಗಂಟೆಯಲ್ಲಿ ಮಂತ್ರಿ ಆಗ್ಬೋದು. ಯಾಕಂದ್ರೆ ಮೋದಿ ಶೋರೂಮ್ ಅಲ್ಲಿ ಇಂಥ ವಸ್ತು ಇಲ್ಲ. ಆ ಶೋರೂಮ್ ಯಾರು ನಮಗೆ ತಗೋಬೇಕು ಅಂತಿದ್ದಾರೆ. ಅವರು ವಿದೇಶಕ್ಕೆ ಹೋದ್ರೆ ತೋರಿಸ್ಬೋದು, ನಮ್ಮ ಶೋರೂಮ್ ಅಲ್ಲಿ ನೋಡ್ರಿ ಇದ್ದಾರೆ. ಈಗ ನಮ್ಮ ಚಲವಾದಿ ಶೋರೂಮ್ ಅಲ್ಲಿ ಇಟ್ಕೊಂಡಿದ್ದಾರಲ್ಲ MLC ಮಾಡಿ. ಹಾಗೆ ಕಾಂಗ್ರೆಸ್ನಲ್ಲಿ ನಾಳೆ ಆಗ್ಬೋದು. ಆದ್ರೆ ಸಿದ್ದರಾಮಯ್ಯ ಇದೇ ಹೇಳ್ತೀನಿ, ನಾನು ನಿಮ್ಮ ಮೇಲೆ ನನಗೆ ಎಷ್ಟು ವಿಶ್ವಾಸ ಇತ್ತು ಅದು ನನಗೆ ಕಳೆದೋಯ್ತು. ಯಾವಾಗ ನೀನು ಜನಗಣತಿ ಪುನಃ ಒಪ್ಕೊಂಡಿವ ಅವತ್ತೇ ನೀನು ಸತ್ತೆ. ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ಯಾವ ಸಮಾಜಕ್ಕಾಗಿ, ಸಮಾಜದ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೀವೋ ಆ ಸಮಾಜಕ್ಕೆ ಮಾನ ಸಿಗದೆ ಇದ್ರೆ ನಮಗೆ ಸ್ಥಾನ ಸಿಕ್ಕಿನೂ ಪ್ರಯೋಜನ ಇಲ್ಲ. ದುರ್ದೈವ. ಇವತ್ತು ನೀವು ರಾಜ್ಯದಲ್ಲಿ ದಲಿತರ ಸಂಖ್ಯೆ ಎಷ್ಟಿದೆ ನಿಮಗೆ ಗೊತ್ತಿಲ್ಲ. ಜಾಸ್ತಿ ಮಕ್ಕಳು ಹುಟ್ಟೋದ್ರಲ್ಲಿ ನೀವು ನಾವೇ ಬಾಕಿ ಹುಟ್ಟಿಸೋದಿಲ್ಲ. 2 ಆದ್ರೆ ಸಾಕ ಹೋಗ್ತಾವ. 2 ಹುಟ್ಟಕ್ಷಣ ಯವ್ವೋ ನನಗೆ ಬೆನ್ನೋವು, ನನಗೆ ಮಡ್ಡಿ ನೋವು ಸಾಕು ಅಂತ ನಮ್ಮೋ ನಿಮ್ಮೋ 10 ಹೊಡೆದ್ರು ಏನೂ ಇಲ್ಲ. ಆಮೇಲೆ ನಮ್ಮೋ ನಿಮ್ಮೋ ಆಸ್ಪತ್ರೆಗೆ ಹೋಗೋದಿಲ್ಲ. ಹಡಿಯಕ್ಕೆ ನೋವು ಬಂತು ಮನೆಯಲ್ಲೇ 2 ಗಂಟೆಯಲ್ಲಿ ಆಗಲಿ ಅವಳು ಆಗಲಿ ಹೆರಿಗೆ ಆಗಿ 3ನೇ ದಿವಸ ಮತ್ತೆ ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡಕ್ಕೆ ನಿಂತಿರ್ತಾಳೆ. ಹೊಲದಾಗಿ ದುಡಿಯಕ್ಕೆ ಹೋಗಿರ್ತಾಳೆ. ಕಾರಣ ಜೆನೆಟಿಕ್ ಆಗಿ ಈ ಶಕ್ತಿ ನಮಗೆ ಬಂದಿದೆ. ನಾವಿದನ್ನು ಉಪಯೋಗಿಸ್ಕೋತಾ ಇದ್ದೀವಿ. ಇವತ್ತು ದಲಿತರು ಯುವಕರು ಅನೇಕರು ಇದ್ದೀರಿ. ನೀವು ಗೋಪಿನಾಥ್ ಅವರಿಗೆ, ಮಾಸಂದ್ರ ಮುನಿಯಪ್ಪನವರಿಗೆ, ನಮ್ಮ ಮೋಹನ್ ರಾಜ್ ಅವರಿಗೆ, ರಮೇಶ್ ಅವರಿಗೆ ನೋಡಿದಾಗ ಎಂಥ ಮುಕ್ತುಗಳನ್ನು ಇಟ್ಕೊಂಡು ನೀವು ಇನ್ನೂ ಬಜಾರ್ದಲ್ಲಿ ಹೋಗಕ್ಕೆ ಹೊಂಟಿರಲ್ಲ. ನನಗಿರೋ ಒಂದೇ ಒಂದು ಆಸೆ, ಈ ಜನ ವಿಧಾನಸೌಧದಲ್ಲಿ ಬಂದು ಕೂತು ಸರ್ಕಾರ ನಡೆಸಬೇಕು ಅನ್ನೋದು ನನಗೆ. ಇನ್ನೇನು ಜೀವನದಲ್ಲಿ ಆಸೆ, ನಾನು ಎಲ್ಲ ನೋಡು 2ನೇ ಸ್ಥಾನದಲ್ಲಿದ್ದೆ. ನಾನು ದೇವೇಗೌಡರು ಇಂಗ್ಲೀಷು ಬರಲ್ಲ, ಹಿಂದಿನೂ ಬರಲ್ಲ, ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮಾಡ್ತೀವಿ. ಫಿಸಿಯಾಲಜಿಗೆ ಪಿಸ್ಕಾಲಜಿ ಅನ್ನೋದು. ನಾಳೆ ಅದು ಪಿಸ್ಕಾಲಜಿ ಅಲ್ಲ ಅಂದ್ರೆ ಓದಲ್ಲ ಕರೆಕ್ಟಾಗಿ ನೋಡೋದು. ಫಿಸಿಯಾಲಜಿ ಅಂತ ಪಿಸ್ಕಾಲಜಿನೇ ಇರೋದು ಅಂತ. ಹಂಗೆ ಈ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಸೋಲ್ತಾರೆ ಅಂತ ಗೊತ್ತಿದ್ದು ಬಾದಾಮಿ ಕರ್ಕೊಳ್ಳೋದ. ನಾವು ನೀನು ಸೋಲ್ತೀಯ. ಯಾವಾಗ ಶ್ರೀನಿವಾಸ ಪ್ರಸಾದಿಗೆ ತೆಗೆದ್ರು ಅವತ್ತೇ ಹೇಳಿದೆ, ನಿನ್ನ ಜೀವನದ ಭಾರಿ ದೊಡ್ಡ ತಪ್ಪನ್ನು ಮಾಡಿದೆ ನೀನು. ಯಾಕಂದ್ರೆ ನಾನು ಶ್ರೀನಿವಾಸ ಪ್ರಸಾದ್ 72ರಿಂದ ಮೈಸೂರಿನ ಎಲೆ ತೋಟದಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನನಗೆ ಓದ್ಬೇಕಾದ್ರೆ ಈ ಹುಚ್ಚು ಹಿಡಿದಿತ್ತು. ಯಾಕೆ ಹಿಡಿತು ಅಂದ್ರೆ ನನ್ನ ಜೊತೆಲಿ ಓದ್ತಿರ್ತಕ್ಕಂಥವ್ರು 5-6 ಜನ ದಲಿತ ಹುಡುಗರು ಹೋಟ್ಲಿಗೆ ಹೋದ್ರೆ ಅವ್ರಿಗೆ ಅವಕಾಶ ಇರಲಿಲ್ಲ. ನಾನು ಅವ್ರಿಗೆ ಕೇಳ್ತಿದ್ದ, ಬ್ರಾಹ್ಮಣರಿಗೆ ಸಾಬರಿ ನನಗೆ ಬಿಡ್ತೀಯ, ಅವ್ರಿಗೆ ಯಾಕೆ ಬಿಡಲ್ಲ ಅಂತ ಹೇಳಿದ್ರೆ ಇಲ್ಲ, ಅವರು ದಲಿತರು ನಮ್ಮ ಪಕ್ಕದಲ್ಲಿ ಕೂರಂಗಿಲ್ಲ. ಇವತ್ತು ಸಾವು ಮಹಾರಾಜರವ್ರು ಏನು ಜಯಂತಿ ಮಾಡಿದ್ದಾರೆ ಕೊಲ್ಲಾಪುರದಲ್ಲಿ, ನಾ ಹೋದಾಗೆಲ್ಲ ಅವ್ರ ಮೊಮ್ಮಗನಿಗೆ ಹೋಗ್ತೀನಿ, ನಾನು ನೋಡ್ತೀನಿ. ಇವತ್ತು ನನ್ನ ವಾಟ್ಸಪ್ ತೆಗೆದು ನೋಡಿದ್ರೆ ನೀವು, ನಾನು ಸಾವು ಮಹಾರಾಜರವ್ರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಫೋಟೋ ನನ್ನ ವಾಟ್ಸಪ್ಪಲ್ಲಿ ಯಾವತ್ತೂ ಇದೆ. ಎಲ್ಲರೂ ಕೇಳ್ತಾರೆ, ಏನ್ರಿ ಅವ್ರದ್ದು ನೀವು ಹಾಕೊಂಡಿದ್ರಲ್ಲ? ಹೌದು, ಯಾಕಂದ್ರೆ 150 ವರ್ಷದ ಹಿಂದೆ
ಈ ದೇಶದ ದಲಿತರನ್ನ ಗುರುತಿಸತಕ್ಕಂಥ ಮಹಾನ್ ಭಾವ ಆತ ಮಹಾರಾಜನಾಗಿದ್ದು. ಕೃಷ್ಣರಾಜ ನಮ್ಮಡಿ ಕೃಷ್ಣರಾಜ ಒಡೆಯರು ಅವರು ಅದನ್ನು ಕಂಡು ಅವರು ಇಲ್ಲಿ ತಂದ್ರು. ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದ್ರು. ಕನ್ನಂಬಾಡಿ ಕಟ್ಟೆ ಒರಿಜಿನಲ್ ಫೌಂಡೇಶನ್ ಹಾಕಿದ್ದು ಟಿಪ್ಪು ಸುಲ್ತಾನ್. ಈಗಲೂ ಆ ಕಲ್ಲು ಸಿಕ್ಕಿದೆ, ಆದ್ರೆ ಅವ್ರ ಹೆಸರು ಹೇಳ್ತಾ ಇಲ್ಲ ಸಾಹೇಬರು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಸಿರ್ಫ್ ಓಟಿಗಾಗಿ ಹೇಳ್ತಾರೆ ಹೊರತು ಮನಸ್ಸಿನಿಂದ ಹೇಳ್ತಕ್ಕಂಥವರಲ್ಲ. ರಿಸರ್ವೇಶನ್ ಇರಲ್ಲ, ನೀವು ಬರ್ದಿಟ್ಕೊಳ್ಳಿ. ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿದ್ದೇನೆ. ವರ್ಷ 33,000 ಕೋಟಿ ರೂಪಾಯಿ ದಲಿತರಿಗೆ ಮೀಸಲಾಗಿರ್ತಿದ್ದೆ ನಾನು ಬಜೆಟ್ ನಲ್ಲಿ. ಆ ದುಡ್ಡು ಎಲ್ಲಿ ಹೋಯ್ತು ಅಂತ ರಿವ್ಯೂ ಮಾಡಿದಾಗ ಕೇಳಿದ್ರೆ ಯಾವ ಅಧಿಕಾರಿನೂ ಹೇಳಲ್ಲ. ಏನು ಅಂತ ಕೇಳಿದ್ರೆ ಹಿಂದಿದ್ರು ಸರ್ ಆಫೀಸರ್ ಅವ್ರು ಮಾಡಿದ್ರು, ನನಗೀಗ ಅದ್ರ ಲೆಕ್ಕ ಗೊತ್ತಿಲ್ಲ ಅಂತಾರೆ. ನಿಮಗೇನು ದಲಿತರಿಗೆ ದುಡ್ಡು ಬರ್ತಾ ಇದೆಯೋ, 1 ರೂಪಾಯಿ ಬೆಂಗಳೂರಿಂದ ಬಿಟ್ರೆ 10 ಪೈಸಾ ನಿಮಗೆ ಸೇರ್ತಾ ಇಲ್ಲ. ಇದನ್ನ ನೋಡೋ ಕೆಲಸ ದಲಿತ ಮಂತ್ರಿಗಳು ಮಾಡ್ತಾ ಇದಾರ ಇಲ್ಲ. ಅವನು ದಲಿತ ಮಂತ್ರಿ ಆದ ತಕ್ಷಣ ಬ್ರಾಹ್ಮಣ ಆಗ್ಬಿಡ್ತಾನ. ಅವನಿಗೂ ದಲಿತರಿಗೆ ಸಂಬಂಧವೇ ಇಲ್ಲ. ನನ್ನ 70 ವರ್ಷದ ಅನುಭವ ಇದೆ. ಆದ್ರೆ ಅವಾಗ ಜಗಜೀವನ್ ರಾಮ್ ಜೊತೆನೂ ಕೇಂದ್ರದಲ್ಲಿ ನಾನು ಜನತಾ ಪಾರ್ಟಿಲಿದ್ದ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ಜನತಾ ಪಾರ್ಟಿ ಸ್ಥಾಪನೆ ಆದಾಗ ಫಸ್ಟ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕುರ್ಚಿ ಇಲ್ಲ, ನೆಲದ ಮೇಲೆ ಕೂರ್ಬೇಕು. ವೈರಾಮ್ ಕೃಷ್ಣ ನನ್ನ ಪಕ್ಕದಲ್ಲಿ ಕೂತ್ರೆ ಭಾವರಾವ್ ದೇಶಪಾಂಡೆ ಬಂದು ನನ್ನ ಪಕ್ಕದಾಗ ಕೂರ್ತಿರ್ಲಿಲ್ಲ, ದೂರ ಕೂರ್ತಿದ್ರು. ಎಲ್ ತನಕ ಅಂದ್ರೆ ಆ ಕೂತಿರೋ ಬೆಡ್ಡಿಗೂ ಬೆಡ್ಡು ತಗಲಿರಬಾರ್ದು, ಅದರಲ್ಲೂ ಮತ್ತೆ ಗ್ಯಾಪ್ ಇರಬೇಕು. ಇದು ನಾನು ಕಣ್ಣಾಗಿ ನೋಡಿರ್ತಕ್ಕಂಥದ್ದು. ಈ ವ್ಯವಸ್ಥೆ ಹೋಗ್ಬೇಕಾ? ಯಾವಾಗ ಹೋಗುತ್ತೆ? ನೀವು ಸ್ವಾಭಿಮಾನದಿಂದ ಎದ್ದು ನಿಂತಾಗ ಮಾತ್ರ. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾಲದಲ್ಲಿ ಇಷ್ಟು ಒತ್ತಡ ಇದ್ರೆ ಅವ್ರ ಕಾಲದಲ್ಲಿ ಎಷ್ಟು ಒತ್ತಡ ಇರ್ಬೋದು, ಎಷ್ಟು ಶತ್ರುತ್ವ ಇರ್ಬೋದು, ತಾವು ಯೋಚನೆ ಮಾಡಿ ನೋಡಿ. ಈಗಲೇ ಇವತ್ತು ನಾನು ದಲಿತ ಅಂತ ಹೇಳಿ ಹಳ್ಳಿಯಾಗ ಬೇರೆ ಬಾವಿ, ಇವತ್ತು ವ್ಯವಸ್ಥೆ ಇದೆ. ಒಂದೇ ಬಾವಿಯಲ್ಲಿ ನೀರಿಲ್ಲ. ನಮ್ಮೂರಲ್ಲಿ ಹೆಬ್ಬಂಡಿ ಅಂತ ಒಂದು ಗ್ರಾಮ, ದಲಿತರು ನೀರು ಸೇರಕ್ಕೆ ಹೋಗಿಲ್ಲ ಅಂದ್ರೆ ಅವ ತಾಲೂಕು ಬೋರ್ಡ್ ಇತ್ತು. ಹೋರಾಟ ಮಾಡಿ ದಲಿತರಿಗೆ ಸಪರೇಟ್ ಬಾವಿ ತೆಗೆಸಿದ್ರೆ ಸ್ವರ್ಣೇರ್ ಯಾರು ಆ ಬಾವಿ ಕೆಲಸದ ಮಣ್ಣು ತೆಗೆಯಕ್ಕೆ ಬರ್ತಿರ್ಲಿಲ್ಲ, ದಲಿತರಿಗೆ ತೆಗಿತಿರೋ ಬಾವಿ ಇದು ಅಂತ. ಸುಧಾರಣೆನು ಅಂದ್ರೆ ಹೆಬ್ಬಂಡಿಯಲ್ಲಿ ಗೌಡರು ಕುಡಿತಿರೋ ಬಾವಿ 120 ಅಡಿ ಹೋದ್ರೆ ದಲಿತರು ತೆಗೆದಂತ ಬಾವಿಗೆ 40 ಅಡಿಗೆ ನೀರು ಬಂದ್ಬಿಡ್ತು. ನಾನು ಅವ್ರಿಗೆ ಹೇಳಿದ, ಮುಂಡೆ ಮಕ್ಕಳ 125 ನಿಮಗೆ ನೀರು ಸಿಗ್ತಾ ಇಲ್ಲ, ದಲಿತರಿಗೆ 40 ಫೀಟಿಗೆ ನೀರು ಸಿಕ್ಕಿದೆ ನೋಡ್ಲಾ ಇದು ಅಂತ ಹೇಳಿದ್ದ. ಇದು ನಾನು ಪುಸ್ತಕದಿಂದ ಕಲ್ತಿರೋದಲ್ಲ, ಜೊತೆಯಲ್ಲಿರ್ತಕ್ಕಂಥ ಒಡೆನಾಡಿ ಅನುಭವದಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಸಾರ ಸಜ್ಜನನ ಸಂಘ ಮಾಡುವುದು ದುರದುರ್ಜನನ ಸಂಘ ಬೇಡವಯ್ಯ. ಆವು ಹಾವಾದರೇನು ವಿಷವಂದೇ ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧಿವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡಲ ಸಂಗಮ ದೇವ ಅಂತ. ಇವತ್ತು ಅಂತರಂಗ ಶುದ್ಧಿ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಕ್ಕಂಥದ್ದು, ಹೋರಾಟಕ್ಕೆ ನಾವು ಹೊರಟಿದ್ದೇವೆ. ಜಯ ಅಪಜಯ ಮುಂದಿನ ಮಾತು. 18 ತಿಂಗಳು ನಾನು ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೆ. ಜಯಪ್ರಕಾಶ್ ನಾರಾಯಣರವರ ಹೋರಾಟದಲ್ಲಿ ಪಟ್ನಾದಲ್ಲಿ ಹೋಗಿ ನಾವು ಗಫೂರ್ ಚೀಫ್ ಮಿನಿಸ್ಟರ್ ಇದ್ದಾಗ ಹೋರಾಟ ಮಾಡಕ್ಕೆ ಹೋದಾಗ ಅಲ್ಲಿ ನಮ್ಮ ಜಾತಿಯವರು ಕೇಳಿದ್ರು, 18 ವರ್ಷ ಆಗಿಲ್ಲ ನಿಮಗೆ, ಸಾಬ್ರು ಮುಖ್ಯಮಂತ್ರಿ, ಸಾಬ್ರು ಹೋರಾಟ ಮಾಡಕ್ಕೆ ಬಂದೇವರು. ನಾಳೆ ಒಂದು ಪಾಪಿಷ್ಟ ಸಾಬ್ರಾಗಿ ಹೇಳಕ್ಕೆ ಅವನಿಗೆ ಹಕ್ಕಿಲ್ಲ,
ಭ್ರಷ್ಟಾಚಾರ ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಹೋರಾಟ ಮಾಡಕ್ಕೆ ಬಂದಿದ್ದೇನೆ. ಇವತ್ತು ತಾವು ಅಧಿಕ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಗೋಪಿನಾಥ್ ಅವರಿಗೂ ಮತ್ತು ಅವರ ಸಹಪಾಠಿಗಳಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟು ಜನ ಸೇರಿಸೋ ದುಡ್ಡಿಲ್ಲ, ಕಾಸಿಲ್ಲ. ನೀವು ಬಂದಿದ್ದೀರಲ್ಲ, ಇದೇ ಭಾರಿ ದೊಡ್ಡ ಪುಣ್ಯದ ಕೆಲಸ ಇದೆ. ಇವತ್ತು ನೀವು ಒಂದಾಗಿ ಕರ್ನಾಟಕದಲ್ಲಿ ದಲಿತರು, ಮುಸ್ಲಿಮರು, ಹಿಂದುಳಿದವರು ಒಂದಾದರೆ ಯಾವ ಮುಂದೆ ಮೌನ ಬರಕ್ಕೆ ಸಾಧ್ಯವಿಲ್ಲ. ಅದ್ರ ಬಂದಿರೋದೇನಂದ್ರೆ ಸಾಬ್ರಿಗೆ ಬಿಜೆಪಿ ಫೋಟೋ ಇಟ್ಬಿಟ್ಟವ್ರು. ನೀವೇನಾದ್ರೂ ಆ ಕಡೆ ಈ ಕಡೆ ಓಟ್ಬಿಟ್ರೆ ಬಿಜೆಪಿ ಬಂದ್ಬಿಡುತ್ತೆ. ಸಾಬ್ರಿಗೆ ಆ ಬಿಜೆಪಿ ಫೋಟೋದ ಭಯ ತೆಗಿಸ್ಬೇಕು. ನಾನು ಅದೇ ಹೇಳ್ತಿದ್ದೆ, 11 ವರ್ಷ ಆಯ್ತು ಮೋದಿ ಬಂದು ಏನ್ಲಾ ಮಾಡಿದವನು, ಏನ್ ಮಾಡಕ್ಕಾಗಿಲ್ಲ. ಹೆದರಬೇಡಿ, ನಾನು ಓಟ್ ಬ್ಯಾಂಕ್ ಒಂದ್ಸಲ ಬಿಜೆಪಿ ಬಂದ್ರು ಚಿಂತೆ ಇಲ್ಲ. ಅದಕ್ಕೆ ಟೆನ್ಷನ್ ಅವರು ಹೇಳೋರು, ಫಸ್ಟ್ ನಾನು ಸೋಲಕ್ಕೆ ನಿಲ್ತೇನೆ, 2ನೇ ಸಲ ಸೋಲ್ಸಕ್ಕೆ ನಿಲ್ತೇನೆ, 3ನೇ ಸಲ ನಾನು ಗೆಲ್ಲಕ್ಕೆ ನಿಲ್ತೇನೆ. ಆ ಭಾವನೆ ನಮ್ಮಲ್ಲಿ ಬರಬೇಕು. ಟೆನ್ಸಿರಾಮ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಮಾಯಾವತಿ ನಾನು ಮಿನಿಸ್ಟರ್ ಇದ್ದಾಗ ನನ್ನ ಮನೇಲಿ 4 ದಿವಸ ಇಟ್ಕೊಂಡಿದ್ದೆ. ನಾನು ಜೀವಕ್ಕೆ ಭಯ ಇದೆ ಅಂತ ಹೇಳಿತ್ತು. ಕಾರಣ ನಾವೊಂದು ಸಂಕಲ್ಪಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ನಮಗೆ ಆಸೆ ಇರ್ತಕ್ಕಂಥದ್ದು ಒಂದೇ ಒಂದು, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಯಾಕೆ ಬರಬೇಕು ಅದನ್ನು ನಾವು ಕಾಣಬೇಕು. ಕಣ್ಣಾಡಿ ಒಬ್ಬ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಯಾಕೆ ಬರಬೇಕು ನಾವು ಕಾಣಬೇಕು. ಕಣ್ಣಾಡಿ 6 ತಿಂಗಳಿಗಾದ್ರೂ ಬರಲಿ. ವಿಧಾನಸೌಧದ 3ನೇ ಮಾಡಿಯಲ್ಲಿ ಒಬ್ಬ ದಲಿತನ ಫೋಟೋ ಬಿತ್ತು ಅಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಆವಾಗ ಬಸವಣ್ಣನ ನಾಡು ಅಂತೇಳಿ ಸಮರ್ಥವಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇದು ವಿಧಾನಸೌಧ ತೆಗೆದು ಬಸವಸೌಧ ಅಂತೇಳಿ ಈ ಸರ್ಕಾರದ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರ ಅಂತ ಹೆಸರಿಡಿ. ಆವಾಗ ಕರ್ನಾಟಕದಲ್ಲಿ ಇವತ್ತು ದಿವಸ ಒಂದು ಸಮಾಜಕ್ಕೆ ಒಂದು ಶಕ್ತಿ ಬರುತ್ತೆ ಅನ್ನಕ್ಕಂಥ ಮಾತಾಡ್ತಾ ಹೋದ್ರೆ ತುಂಬಾ ಇದೆ. ಮಾತು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೇನೆ, ಇನ್ನು ಮುಂದಿನ ಸಭೆ ಹಳ್ಳಿಯಾಗಿ, ಬೆಂಗಳೂರು ಬೇಡ, ಹಳ್ಳಿಯಾಗಿ ನಡಿ, ಹಳ್ಳಿಯಾಗಿ ಸಭೆ ಮಾಡೋಣ, ಹಳ್ಳಿ ಜನಕ್ಕೆ ಹೋಗೋಣ. ನಿಮಗೆ ಜನ ಸೇರಲ್ಲ, ದೊಡ್ಡ ಜಾತಿಯವ್ರು ಬಹಿಷ್ಕಾರ ಆಗ್ತಾರೆ, ಹಾಕಿದ್ರು ಚಿಂತೆ ಇಲ್ಲ. 74ರಲ್ಲಿ ನಾನೊಂದು ಊರಿಗೆ ಹೋದಾಗ, ಗುಡದಾಗ ನಂಜೇನ್ ಮಠ ಅಂತ ಭಾರಿ ದೊಡ್ಡ ಮಠಾಧಿಪತಿ ನಮಗೆ ಬೇಕಾಗಿ ಮಾಡ್ಬಿಟ್ಟ, ಯಾರು ಹೋಗ್ಬಾರ್ದು ಅವ್ರ ಭಾಷಣಕ್ಕೆ. ನಾನು ದೇವೇಗೌಡರು ಮೈಕ್ ಹಾಕೊಂಡು ನಿಂತ್ಕೊಂಡು ಹೇಳಿದ, ಪರವಾಗಿಲ್ಲ ಸರ್ ನೀವು ಬನ್ನಿ ಮೈಕ್ ಹಾಕೊಂಡು. ಮೈಕ್ ಬಿದ್ದ ತಕ್ಷಣ ನಾನು ಶುರು ಮಾಡಿದೆ, ಮರಗಳೇ, ಗಿಡಗಳೇ, ಕಂಬಗಳೇ, ಬಾಗಿಲುಗಳೇ, ಶತ್ರು ಬಂದರು ಸ್ವಾಗತ ಮಾಡುವಂತ ಪರಂಪರೆ ಇರ್ತಕ್ಕಂಥ ಹಳ್ಳಿಗಾಡಿನ ಮಹಾ ರೈತ ಬಾಂಧವರೇ, ಹೊರಗೆ ಬನ್ನಿ ಅಂದಾಗ 3,000 ಜನ ಸೇರಿಬಿಟ್ರು. ಇವತ್ತು ನಾವು ತಂದ ಜನಕ್ಕೆ ಭಾಷಣ ಮಾಡಿದವರಲ್ಲ, ಬಂದ ಜನಕ್ಕೆ ಭಾಷಣ ಮಾಡಿದವರು. ಈ ಪದ್ಧತಿ ನೀವು ರಾಜಕಾರಣದಲ್ಲಿ ಇಟ್ಕೊಳ್ಳಿ, ನೀವು ಸಕ್ಸಸ್ ಆಗ್ತೀವಿ. ಸರ್ಕಲ್ಗಳಲ್ಲಿ, ಹಳ್ಳಿಗಳಲ್ಲಿ, ಪಂಚಾಯತಿ ಕಟ್ಟೆಯಲ್ಲಿ ಇವತ್ತು ನೀವೇನು ಹೋಗ್ತಾ ಇದ್ದೀರೋ ನೀವೆಲ್ಲರೂ ಇದನ್ನು ಹಳ್ಳಿಯಾಗ ಹೋಗಿ ಚರ್ಚೆ ಮಾಡಬೇಕು. 77ರಲ್ಲಿ ನನ್ನ ಭಾಷಣಕ್ಕೆ ಹೋಗ್ತಿರಲಿಲ್ಲ, ಬರೀ ನನ್ನ ಕ್ಯಾಸೆಟ್ ತಿರುಗಾಡ್ತಾ ಇದ್ದು. ಅವಾಗ 20ನೇ ವಯಸ್ಸಿನಲ್ಲಿ ನಾನು ಪಾರ್ಲಿಮೆಂಟಿಗೆ ನಿಂತಿದ್ದೆ ಮೋಸಿನ ವಿರುದ್ಧ. 5,000 ರೂಪಾಯಿ, 10,000 ರೂಪಾಯಿ ಜನ ನೋಟಿನ ಮಾಲೆ ಹಾಕೋರು. ಬರೀ 11,000 ಓಟ್ನಿಂದ ಸೋತೆ ನಾನು. ನಮ್ಮ ಜಾತಿಯವರೇ ಓಟ್ ಹಾಕಿಲ್ಲ, ಇವ್ರು ಬಿಜೆಪಿ ಹೋಗ್ಬಿಟ್ಟ. ಈ ಭಾವನೆ ಏನಿದೆ ದಲಿತರಲ್ಲಿ, ನಾವು ಓಟ್ ಹಾಕ್ತಾ ಇದ್ದೀವಿ. ನಮ್ಮ ಓಟು ನಮ್ಮ ಪರಿವರ್ತನೆಗಾಗಿ. ಇವತ್ತು ಬರೀ 18%, 20 ಜನ MLA ಬರೋದಲ್ಲ. ಎಂದು ಜನರಲ್ ಸೀಟ್ ನಲ್ಲಿ ಒಬ್ಬ ದಲಿತ ಗೆಲ್ತಾನೋ ಅವತ್ತೇ ಕರ್ನಾಟಕ ಪರಿಪೂರ್ಣವಾಯಿತು ಅಂತ ತಿಳ್ಕೊತೀನಿ ನಾನು. ಜನತಾ
ಜನತಾದಳದ ಅಧ್ಯಕ್ಷನಿಗಿದ್ದಾಗ ಆ ಕೆಲಸನೂ ಮಾಡಿ ನೋಡಿದ್ದೀನಿ ನಾನು. ಬರೀ ರಿಸರ್ವ್ ಸೀಟ್ನಲ್ಲಿ ದಲಿತರು ನಿಲ್ಲಿಸೋದಲ್ಲ, ಜನರಲ್ ಸೀಟ್ನಾಗೂ ಕೊಡಬೇಕು. ಕುರುಬರಿಗೆ ಸೀಟ್ ಕೊಡಕ್ಕೆ ತಯಾರಿರಲಿಲ್ಲ. ಜನತಾದಳದ ಸೆಕ್ರೆಟರಿ ಆಗಿ ನಾನು ಹುನಗುಂದಿಗೆ ಹೋದಾಗ ಇಲ್ಲಿ ಕುರುಬರು ಆದ್ರೆ ಎಲೆಕ್ಷನ್ ನಿಲ್ಲೋದಾದ್ರೆ ಅಂದ್ರೆ ಕುರುಬರು ನಿಲ್ತಾರೆ MLA ಅಂತ ಕೇಳೋರು ನನಗೆ. ನಾಳೆ ಸಿದ್ದರಾಮಯ್ಯ ಮುಂಡೆದೆ ಇದು ಸಮಾಜ. ಇವತ್ತು ದುರ್ದೈವ, ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನ್ ಮಾಡ್ತಾರೆ ಅನ್ನಕ್ಕಂತ ಆಸೆ ಇತ್ತು, ಆ ಆಸೆ ನಿರಾಸೆ ಆಯಿತು. ರೈತರ ಸಮಸ್ಯೆ ದಿನ ದಿನ ಹಣಗೆಳ್ತಾ ಇದೆ. ಗೊಬ್ಬರ ಇಲ್ಲ, ಬಿತ್ತನೆ ಬಂದಿದೆ. ಅಯ್ಯೋ ಮುಂಡೆವ 4 ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪನ ರೇಟ್ ಹೋಗ್ತಿತ್ತ? ದುಡ್ಡೈತಿ ನಿಮ್ಮ ಹತ್ರ. ರೈತರು ಗೊಬ್ಬರ ಪುಕ್ಷಾಟೆ ಕೇಳ್ತಾ ಇಲ್ಲ, ಲೈನ್ ನಲ್ಲಿ ನಿಂತಿದ್ದಾರೆ ಗೊಬ್ಬರಕ್ಕಾಗಿ. ಇವತ್ತು ರೈತರು ನಮಗೆ ಗೊತ್ತು, ಬಿತ್ತನೆ ಬಂದಾಗ ಗೊಬ್ಬರ ಇಲ್ದಿದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ. ಈ ಚಂದ್ರಶೇಖರ್ ಹೋಗಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಮಾತಾಡ್ಕೊಂಡು ಬಂದ್ರೆ, ಇಲ್ಲ ನಾವು ಪ್ರಯತ್ನ ಪಡ್ತಾ ಇದೀವಿ. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ? ಎಷ್ಟು ಗೊಬ್ಬರ ಬೇಕು ಅಂತ ನಿಮಗೆ ಗೊತ್ತಿಲ್ಲ. ಇವತ್ತು ಏನು ಬೇಕು ಅನ್ನಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಇಲ್ಲ ಕೇಂದ್ರ ಕೇಳಿದ್ರೆ ರಾಜ್ಯ, ಕೇಳಿದ್ರೆ ಕೇಂದ್ರ, ಬಿಜೆಪಿ ಕೇಳಿದ್ರೆ ಕಾಂಗ್ರೆಸ್. ಇವರಿಬ್ರು ಆಯೋಗ ನನ್ನ ಮಕ್ಕಳು, ಸಿದ್ದರಾಮಪ್ಪನ ಮಕ್ಕಳು. ಒಪ್ಪಂದ ನಡೆದಿದೆ, 5 ವರ್ಷ ನಮಗೆ, 5 ವರ್ಷ ನಿಮಗೆ. ಬರಗಾಲ ನಿಮಗೆ ಬಂದಾಗ ನಮಗೆ ಒಳ್ಳೆ ಕಾಲ, 5 ವರ್ಷ ನಾವು ದುಡಿದು ಬಿಡ್ತೀವಿ. ಮುಂದೆ 5 ವರ್ಷ ಬರಗಾಲ ಬಂದಾಗ ಈ ದುಡ್ದಿದ್ದ ದುಡ್ಡು ನಾವು ಸುಧಾರಿಸ್ಕೊತೀವಿ. ನೀವು ದುಡಿದ್ರೆ ನೀವು ಆದ್ಮೇಲೆ ನಾವು. ಈ ವಾತಾವರಣ ಕರ್ನಾಟಕದಲ್ಲಿ ಹೋಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಇರ್ತಕ್ಕಂಥ ಒಂದು ಸಿದ್ಧಾಂತ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬರಬೇಕಾದಂಥದ್ದು ಅವಶ್ಯಕವಾಗಿದೆ. ಆದ್ರಿಂದ ನಾನಂತೂ ತಯಾರಾಗಿದ್ದೀನಿ. ನೀವು ತಯಾರಾಗಿದ್ದೀರಾ? ನೀವು ಹಳ್ಳಿಗೆ ಹೋಗಿ, ತಾಲೂಕಿಗೆ ಹೋಗಿ, ಇಲ್ಲಪ್ಪ ಇವತ್ತು ನಮ್ದೊಂದು ಪಾರ್ಟಿ, ಒಂದು ಓಟ್ ನಾವು ಕೊಟ್ಟು ನೋಡೋಣ. ನಿಮ್ಮಿಂದ ನಾವೇನು ಕೇಳಲ್ಲ. ಒಂದು ಓಟು, ಒಂದು 10 ರೂಪಾಯಿದು ಒಂದು ನೋಟು ಇಷ್ಟು ಕೊಡಿ. 70 ಜನ MLAs ನಾನು ತಂದೆ ಅಂದ್ರೆ ಇಬ್ರಾಹಿಂ ಸಾಹೇಬ್ನ ಅಲ್ಲ, ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೇನೆ. ನೀವು 70 ಗೆದ್ರಿ ಅಂದ್ರೆ ಬಿಜೆಪಿ ಅವರು ನಿಮ್ ಜೊತೆ ಬರ್ತಾನೆ, ಕಾಂಗ್ರೆಸ್ ನವ್ರು ಬರ್ತಾರೆ. ಈ ಚುನಾವಣೆ, ಮುಂದಿನ ಚುನಾವಣೆಗೆ ನಿಮ್ಮ ಹತ್ರ ಓಟ್ ಇದೆ ಅಂದಾಗ ಲಿಂಗಾಯತರು, ಒಕ್ಕಲಿಗರು ಬರ್ತಾರೆ. ಸಮಯ ನಮಗೆ ಟಿಕೆಟ್ ಕೊಟ್ಬಿಡಿ, ನಿಮ್ ಜೊತೆಗೆ ಬರ್ತೀವಿ. ಮಾಯಾವತಿ ಓಟ್ ಇದೆ ಅಂತ ಬ್ರಾಹ್ಮಣರು ಹೋಗ್ಲಿಲ್ವಾ ಎಂಬಂತ, ಕ್ಷತ್ರಿಯರು ಹೋಗ್ಲಿಲ್ಲ. ನಿಮ್ಮ ಹತ್ರ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ದೊಡ್ಡ ಶಕ್ತಿ, ಓಟಿನ ಶಕ್ತಿ, ಅದೇ ನಿಮ್ಮ ವಿಷ್ಣು ಚಕ್ರ. ಅದನ್ನು ನೀವು ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನ ಸರಿಯಾಗಿ ನೀವು ಕಲ್ತು ಬಿಟ್ರೆ, ನಿಮ್ಗೆ ಹೇಳ್ತೇನೆ, ಯಾರೇ ಎಷ್ಟು ದುಡ್ಡು ತಂದು ಕೊಟ್ರೆ, ನೀನು ದುಡ್ಡು ತೆಗೆದು ನನ್ನ ಕಾಲಿ ಚಾಲು ಮುಂಡಾಗೋನೆ ನಡೆ ನಮ್ಮ ಕೇಂದ್ರದಿಂದ ಆಚೆ, ನಾವು ಈ ಸಲ ನಿನಗೆ ಓಟ್ ಕೊಡೋದಿಲ್ಲ, ನಾವು ನಮ್ಮ ಪಾರ್ಟಿ ಮಾತ್ರ ನಾವು ಓಟ್ ಕೊಡ್ತೀವಿ ಅಂತ ಹೇಳಿ ಕೇಳಕ್ ಬಂದವನು ಅವನು ಮುಂದಿನ ಸಲ ಇಲ್ಲಪ್ಪ ತಾಲೂಕ್ ಪಂಚಾಯತಿ ನಾನು ನಿಮ್ಮ ಜೊತೆ ಬರ್ತೇನೆ, ನನಗೂ ನಿಮ್ಮ ಜೊತೆ ಸೇರಿಸ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಕುರ್ಚಿ ಬೇಕು, ನಮಗೆ ಸ್ವಾಭಿಮಾನ ಬೇಕು, ಆತ್ಮವಿಶ್ವಾಸ, ಆತ್ಮಗೌರವ ಬೇಕು. ಒಂದ್ಸಲ ನಮ್ಮ ಕೈಯಲ್ಲಿ ಗೌರ್ಮೆಂಟ್ ಬರಲಿ, 10 ವರ್ಷದಲ್ಲಿ ಒಬ್ಬ ದಲಿತ ಅವಿದ್ಯಾವಂತ ಆಗಬಾ ಇರಬಾರದು ಅಂತ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಜಾರಿಗೆ ತರ್ತೀವಿ. ಮನೆಗಳು ಕಟ್ಟಿರ್ತಕ್ಕಂಥದ್ದು 30,000 ಕೋಟಿ ರೂಪಾಯಿ ಇದ್ದರೆ ದಲಿತರಿಗೆ ಮನೆ ಕಟ್ಟೋದಿದ್ರಿ, ಅದು ಎಂಥದ್ದು ಟೆಂಪರರಿ ಮನೆ ತರ ಕಟ್ತಾರೆ. ಕಾಲಲ್ಲಿ ಗುಡ್ಡು ಹೊಡೆದ್ರೆ ಆ ಮನೆ ಬಿದ್ದೋಗ್ಬೇಕು. ಕಾಂಟ್ರಾಕ್ಟ್ರಿಗೆ ಕೊಡ್ಬೇಕಾದ್ರೆ ಹೇಳಬೇಕು, ಮಗನೇ 10 ಲಕ್ಷ ರೂಪಾಯಿ ತಗೋ, 20 ವರ್ಷ ಗ್ಯಾರಂಟಿ, ಮನೆ ಬಿತ್ತು ಅಂದ್ರೆ ನೀನ್ ಜೈಲಿಗೆ ಹೋಗ್ತೀಯ, ಅಂತ ಮನೆ ನೀನು ಕಟ್ಟು ಅಂತ ಹೇಳಿ ಅವನಿಗೆ ಕಂಡೀಷನ್ ಹಾಕೊಡ್ರಿ. ನಿಮ್ಗೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತನು ಮನೆ ಇಲ್ಲದೆ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಮನೆ ಸಿದ್ಧತೆ. ಇವತ್ತಿನ ದಿವಸ ಸದಾಶಿವನಗರ, ಬಸವನಗುಡಿ, ಬಿಡಿಯಲ್ಲಿ ಒಟ್ಟು ಬಸವನಗುಡಿಯಲ್ಲಿ ಯಾಕೆ ದಲಿತರು ಮನೆ ಕೊಡಬಾರ್ದು? ಎಸ್, ಕಡ್ಡಾಯವಾಗಿ. ಈಗೇನ್ ಮಾಡ್ತಾರೆ, ದಲಿತರಿಗೆ ಮನೆ ಕೊಡಲ್ಲ ಅಂತ ಹೇಳಲ್ಲ, ಮಾಂಸ ತಿಂತಾರೆ, ಅದಕ್ಕೆ ಮನೆ ನಮ್ಮ ಪಕ್ಕದ ಮನೇಲಿ ಇರಬಾರ್ದು. ಯಾಕೆ ತಿನ್ನಬಾರ್ದು? ಇವತ್ತು ನೀವು ಸಂಕಲ್ಪ ಮಾಡಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ. ಆಗಸ್ಟ್ ತಿಂಗಳಿಂದ ಕಾರ್ಯಕ್ರಮ ನಾವು ಹಾಕೊಂಡಿದ್ದೀವಿ.
ರಮೇಶ್ ಅವ್ರಿಗೂ ಹೇಳ್ತೀವಿ, ನೀವು ಧೈರ್ಯವಾಗಿ ಆರಾಮಾಗಿ ಹೊರಗೆ ಬನ್ನಿ. ಇಷ್ಟು ವರ್ಷ ನೋಡಾಗಿದೆ, 10 ವರ್ಷದ ಕಾರ್ಯಕ್ರಮ ಇಟ್ಕೊಂಡು ಹೋಗೋಣ. 11ನೇ ವರ್ಷ ವಿಧಾನಸಭೆ ನಮ್ಮ ಕೈಗೆ ಬರುತ್ತೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಈಗ ಹೆಂಗೆ ಕೆಂಪೇಗೌಡರ ಫೋಟೋ ಏರ್ಪೋರ್ಟ್ನಲ್ಲಿ ಹಾಕಿದ್ರೋ ಅದ್ರ 2ರಷ್ಟು ದೊಡ್ಡ ಫೋಟೋ ಕಂಬವನ್ನು ಬಾಬಾ ಸಾಹೇಬ್ ಮೂರ್ತಿಯನ್ನು ನಾವು ಏರ್ಪೋರ್ಟ್ನಲ್ಲಿ ಹಾಕೋಣ. ಸಂವಿಧಾನ ಬರೆದಂಥ ಮಹಾನ್ ಭಾವ ಅಂಥವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಭಾರಿ ಅವಶ್ಯ ಅಂತ ಹೇಳಿ ಸಾಹು ಮಹಾರಾಜರವರ ಈ ಜಯಂತಿ ಮುಂದಿನ ಸಲ ಗೋಪಿನಾಥ್ ನೀವು ಹೇಳಿದ್ರೆ ಕೊಲ್ಲಾಪುರದಿಂದ ನಾನೇ ಅವ್ರನ್ನ ಕರೆಸ್ಕೊತೀವಿ. ಅವ್ರನ್ನ ಕರೆಸಿ ನಾವು ಜಯಂತಿ ಮಾಡೋಣ. ಯಾಕಂದ್ರೆ ನನಗೆ ಭಾರಿ ಆಗ್ತದೆ. ಕೊಲ್ಲಾಪುರಕ್ಕೆ ಹೋದಾಗ ಏನಿದೆ ಅಂದರೆ ಅವ್ರ ಮನೆಯಲ್ಲೇ ಊಟ. ನನಗೆ ಈ ತಿರುಗಾಡ ಹುಚ್ಚು ಜಾಸ್ತಿ. ಯಾರ್ಯಾರು ಒಳ್ಳೊಳ್ಳೆ ಜನ ಇದ್ದಾರೋ ಹುಡ್ಕೊಂಡು ನಾನೇ ಹೋಗ್ತೀನಿ, ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಮತ್ತು ಅವರ ಆದರ್ಶಗಳನ್ನು ತಿಳ್ಕೊಳ್ಳೋಣ ಅಂಥೇಳಿ ಈ ವಯಸ್ಸಿನಲ್ಲಿ ಅನುಭವ ಬಂದಿದೆ. ಈ ಅನುಭವ ಹಂಚ್ಕೊತೀನಿ. ಒಬ್ಬ ದಲಿತ ನೆಲದಲ್ಲಿ ಕೂರ್ತಕ್ಕಂಥದ್ದೆಲ್ಲ ನಿಮ್ಮನ್ನು ಹೆಗಲ ಮೇಲೆ ನಾನು ಕೂರಿಸ್ಕೊಂಡು ಹೋಗ್ತೀನಿ. ನಂಬಿ ನಮ್ಮ ಜೊತೆಲಿ ಬಂದು. ಜೈ ಭೀಮ್, ಜೈ ಭಾರತ್.